ಬಂಗಾರ ಇನ್ಯಾರೂ ಕೇಳಂಗಿಲ್ಲ, ಬೆಳ್ಳಿ ಮುಟ್ಟಂಗಿಲ್ಲ, ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಸಾರ್ವಕಾಲಿಕ ದಾಖಲೆ ಬರೆದಿದೆ ಏರಿಕೆಯಲ್ಲಿ ಬಂಗಾರ ಮತ್ತು ಬೆಳ್ಳಿ. ಜಾಗತಿಕ ಮಟ್ಟದಲ್ಲಿ ಆಗುತ್ತಾ ಇರೋ ಬದಲಾವಣೆ, ಆರ್ಥಿಕ ಹಿಂಜರಿತದ ಭಯ, ಇದರ ಜೊತೆಗೆ ಬಂಗಾರ ಮತ್ತು ಬೆಳ್ಳಿಯ ಮೇಲಿನ ಇನ್ವೆಸ್ಟ್ಮೆಂಟ್ ಇವತ್ತು ಎರಡೂ ಕೂಡ ಮುಟ್ಟೋದಕ್ಕೆ ಸಾಧ್ಯವಾಗುವುದಿಲ್ಲ. ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ ಜನರಿಗಂತೂ ಬಂಗಾರ ಬೆಳ್ಳಿ ಅಂತ ಹೇಳಿದ್ರೆ ಇನ್ನು ಮರೀಚಿಕೆ ಅನ್ನೋ ಪರಿಸ್ಥಿತಿ ಉಂಟಾಗ್ತಾ ಇದೆ. ಹಾಗಾದ್ರೆ ಮಾರುಕಟ್ಟೆಯಲ್ಲಿ ಬಂಗಾರ ಬೆಳ್ಳಿ ದರ ಇನ್ನೂ ಏರಿಕೆಯಾಗತ್ತಾ? ಹೂಡಿಕೆ ಮಾಡೋದಕ್ಕೆ ಇದು ಸರಿಯಾದ ಸಮಯವಾ? ಇದೆಲ್ಲದರ ಬಗ್ಗೆ ಟ್ರೆಂಡಿಂಗ್ ಆಟ್ 10 ನಲ್ಲಿ ನಾವು ಚರ್ಚೆಯ ಮೂಲಕ ನಿಮಗೆ ವಿಷಯ ತಿಳಿಸ್ತೀವಿ. ಹಲವಾರು ಜನ ಮುಂದೊಂದೆರಡು ದಿನ ಕಾಯೋಣ, ಇನ್ನೊಂದು 2 ತಿಂಗಳು ಕಾಯೋಣ ಅನ್ನೋ ನಿರೀಕ್ಷೆಯಲ್ಲಿರ್ತೀರಿ. ಇವಾಗ ಇನ್ವೆಸ್ಟ್ ಮಾಡಬೇಕು ಅಂತಾನು ಅಂದುಕೊಳ್ತಾ ಇರ್ತೀರಿ. ಸರಿಯಾದ ಸಮಯನ ಹಾಗಾದ್ರೆ ಈಗ ಎಲ್ಲದರ ಬಗ್ಗೆ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ನೀಡ್ತಾ ಹೋಗ್ತೀವಿ. ಬಂಗಾರದ ಬೆಲೆ ಇನ್ನು ಕೇಳೋ ಹಾಗಿಲ್ಲ, ಬೆಳ್ಳಿಯಂತೂ ಮುಟ್ಟಂಗಿಲ್ಲ. ದಿನದಿಂದ ದಿನಕ್ಕೆ ಬಾನೆತ್ತರಕ್ಕೆ ಏರ್ತಾ ಇದೆ ಚಿನ್ನ ಬೆಳ್ಳಿ ದರ. ಚಿನ್ನ ಬೆಳ್ಳಿ ಖರೀದಿ ಕನಸು ಯಾರ್ಯಾರು ಕಂಡಿದ್ರೋ ಅವರಿಗೆಲ್ಲರಿಗೂ ಶಾಕ್. ಮುಂದಿನ ತಿಂಗಳು ಮದುವೆ ಇದೆ, ಮುಂದಿನ ವರ್ಷ ಮದುವೆ ಇದೆ, ಅಥವಾ ಇನ್ನೇನೋ ಕಾರ್ಯಕ್ರಮ ಇದೆ ಮನೆಯಲ್ಲಿ, ಬೆಳ್ಳಿ ತಟ್ಟೆ ತಗೋಬೇಕು, ಬೆಳ್ಳಿ ಚೊಂಬು ತಗೋಬೇಕು, ದೀಪ ತಗೋಬೇಕು ಅಂತ ಬಹಳಷ್ಟು ಜನ ಮುಂದಿನ ತಿಂಗಳಾದ್ರೆ ಆಯ್ತು ಅಂತ ಅಂದುಕೊಂಡಿರ್ತೀರಿ. ಆದ್ರೆ ದಿನ ದಿನಕ್ಕೂ ಏರಿಕೆ ಆಗ್ತಾ ಇರೋ ಬೆಳ್ಳಿ ದರ ಬೆಚ್ಚಿ ಬೀಳಿಸ್ತಾ ಇದೆ. ಬಂಗಾರದ ದರ ಅಂತೂ ಇನ್ನು ಬೆಳ್ಳಿ ಬಂಗಾರ ಎರಡೂ ನಾವು ಮುಟ್ಟೋ ಹಾಗಿಲ್ಲ ಅನ್ನೋ ಮಟ್ಟಕ್ಕೆ ಏರಿಕೆ ಆಗ್ತಾ ಇದೆ. 48% ಏರಿಕೆ ಕಂಡಿದೆ ಚಿನ್ನದ ಬೆಲೆಯಲ್ಲಿ. ಇನ್ನು ಬೆಳ್ಳಿ ದರ ಡಬಲ್ ಆಗಿದೆ. 6 ತಿಂಗಳ ಹಿಂದೆ ಬೆಳ್ಳಿ ತಗೊಳ್ಬೇಕು ಅಂದುಕೊಂಡಿರೋರು ಇವತ್ತಿನ ರೇಟ್ ನೋಡಿದ್ರೆ ಹೌಹಾರ್ತಾರೆ. ಚಿನ್ನದ ರೇಟ್ 1 ಗ್ರಾಮ್ಗೆ ಆಲ್ಮೋಸ್ಟ್ 15,000ಕ್ಕೆ ಬಂದು ನಿಂತಿದೆ. ಯಾವ ವರ್ಷದಲ್ಲಿ ಚಿನ್ನದ ರೇಟ್ ಎಷ್ಟಿತ್ತು ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. 10 ವರ್ಷದಲ್ಲಿ ಚಿನ್ನದ ದರದಲ್ಲಿ ಆಗಿರೋ ಏರಿಕೆನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. 2017ರಲ್ಲಿ 10 ಗ್ರಾಮ್ಗೆ 29,156 ರೂಪಾಯಿ ಇತ್ತು. 2018ರಲ್ಲಿ 31,391 ರೂಪಾಯಿ ಆಯಿತು. 2019ರ ಹೊತ್ತಿಗೆ 39,108 ಆಯಿತು. 2020 50,000ದ ಗಡಿ ದಾಟ್ತು. 10 ಗ್ರಾಮ್ಗೆ 24 ಕ್ಯಾರೆಟ್ನ ಅಪರಂಜಿ ಚಿನ್ನದ ಬಗ್ಗೆ ಹೇಳ್ತಾ ಇದ್ದೀವಿ. 2021ರಲ್ಲಿ ಸ್ವಲ್ಪ ಇಳಿಕೆ ಕಾಣಿತು, 48,000ಕ್ಕೆ ಬಂತು. 2021ರ ಸಮಯದಲ್ಲಿ ಕೊರೋನಾ ಪೀಕ್ನಲ್ಲಿತ್ತು. ಆಗ ಒಂದು ಚೂರು ಇನ್ವೆಸ್ಟ್ಮೆಂಟ್ಗಳು ಬಳಕೆ ಎಲ್ಲ ಕಮ್ಮಿ ಆಗಿತ್ತು, ಒಂದು ಚೂರು ಇಳಿಕೆ ಆಯಿತು. 2022ಕ್ಕೆ ಮತ್ತೆ ಜಾಸ್ತಿ ಆಗೋದಕ್ಕೆ ಶುರುವಾಯಿತು. 55,000. 2023ಕ್ಕೆ 63,000ಕ್ಕೆ ಬಂತು. 2023. ಆದರೆ ಅದಾದ ನಂತರದ ಏರಿಕೆ ಇದೆಯಲ್ಲ ಅದನ್ನ ನೀವು ನೋಡ್ತಾ ಹೋಗಿ. 2024ರಲ್ಲಿ 78,000ಕ್ಕೆ ಬಂದು ನಿಲ್ತು. 2025 1 ಲಕ್ಷದ ಗಡಿಗೆ ಬಂದು ನಿಂತ್ಕೊಳ್ತು. 1 ಲಕ್ಷದ ಗಡಿಗೆ. ಈಗ 2026 ಜನವರಿಯಲ್ಲಿದ್ದೀವಿ. ಇನ್ನು ಡಿಸೆಂಬರ್ವರೆಗೆ ಎಲ್ಲಿಗೆ ತಗೊಂಡೋಗಿ ನಿಲ್ಸುತ್ತೋ ಗೊತ್ತಿಲ್ಲ. ಆದರೆ ಜನವರಿಗೇನೆ 1.5 ಲಕ್ಷ ಹತ್ತಿರಕ್ಕೆ ಬಂದು ನಿಂತಿದೆ. 1,45,585 ಇವತ್ತಿನ ಪ್ರೈಸ್ ಅಪರಂಜಿ ಚಿನ್ನ. ಹೂಡಿಕೆ ಮಾಡಬೇಕು, ಚಿನ್ನ ಬೆಳ್ಳಿ ತಗೋಬೇಕು ಅಂತ ಸುಮ್ಮನೆ ಕಾಯ್ತಾ ಇದ್ದವರು ಇವತ್ತು ಪತ್ರಗುಡ್ತಾ ಇದ್ದಾರೆ. ಇನ್ನು ನಮ್ಮ ಕೈಯಲ್ಲಿ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ. 10 ವರ್ಷದಲ್ಲಿ ಚಿನ್ನದ ಏರಿಕೆನ ನೀವು ನೋಡ್ತಾ ಇದ್ದೀರಾ. 10 ವರ್ಷದ ಹಿಂದೆ 30,000 ರೂಪಾಯಿಗೆ ಒಂದು 10 ಗ್ರಾಮ್ ಅಪರಂಜಿ ಚಿನ್ನ ಬರ್ತಾ ಇತ್ತು. 30,000ಕ್ಕೆ ಈಗ 2 ಗ್ರಾಮ್ ಬರುತ್ತೆ. 2 ಗ್ರಾಮ್ ಇವತ್ತಿನ ರೇಟಿಗೆ 2 ಗ್ರಾಮ್. $3 ಲಕ್ಷ ಮುಟ್ಟಿದೆ ಬೆಳ್ಳಿ ದರ. ಅದರ ಜೊತೆಗೆ ಚಿನ್ನ 1.5 ಲಕ್ಷ ರೂಪಾಯಿಗೆ ಬಂದು ನಿಂತಿದೆ. ಬಂಗಾರ ಇನ್ನು ಬಲು ಭಾರ.
ಒಂದು ವರ್ಷದಲ್ಲಿ ಚಿನ್ನದ ರೇಟ್ನಲ್ಲಿ 48% ಏರಿಕೆಯಾಗಿದೆ. 48%. 2000ನೇ ಇಸ್ವಿಯಲ್ಲಿ 4,400 ರೂಪಾಯಿ ಇತ್ತು 10 ಗ್ರಾಮ್ಗೆ. 2000ನೇ ಇಸ್ವಿಯಲ್ಲಿ ಅಂದ್ರೆ 26 ವರ್ಷದ ಹಿಂದೆ. 2025 ಡಿಸೆಂಬರ್ನಲ್ಲಿ 10 ಗ್ರಾಮ್ಗೆ 1,37,000 ಇತ್ತು. ಆದರೆ ಜನವರಿಯ ಹೊತ್ತಿಗೆ ಜಂಪ್ ಆಗಿದೆ, 1.5 ಲಕ್ಷಕ್ಕೆ ಜಂಪ್ ಆಗಿದೆ. ಇನ್ನು 5,000 ಬಾಕಿ, 4,500 ಬಾಕಿ, 1.5 ಲಕ್ಷದ ಗಡಿ ದಾಟೋದಕ್ಕೆ. 25 ವರ್ಷದಲ್ಲಿ 10 ಗ್ರಾಮ್ ಚಿನ್ನ 1,32,000 ರೂಪಾಯಿ ಏರಿಕೆಯಾಗಿದೆ. ಹಾಗಾದ್ರೆ ಚಿನ್ನದ ದರದ ಏರಿಕೆಗೆ ಕಾರಣಗಳು ಏನೇನು ಅನ್ನೋದನ್ನ ನೋಡ್ತಾ ಹೋಗೋಣ. ಚಿನ್ನದ ದರ ಏರಿಕೆಗೆ ಆರ್ಥಿಕ, ಜಾಗತಿಕ, ಸ್ಥಳೀಯ ಅಂಶಗಳು ಕಾರಣ ಆಗ್ತಾ ಇದೆ. ಅಮೆರಿಕ, ಚೀನಾ, ಯುರೋಪ್ಗಳಲ್ಲಿ ಆರ್ಥಿಕ ಅಸ್ಥಿರತೆ, ತಲ್ಲಣ ಇದೆ. ಹಾಗಾಗಿ ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಕೈ ಸುಟ್ಕೊಳ್ಳೋದಾ? ಸೇಫ್ ಹೆವನ್ ಇದು. ಯಾವತ್ತಿದ್ರೂ ಅತಿಯಾಗೇನು ಬೀಳೋದಕ್ಕೆ ಹೋಗೋದಿಲ್ಲ. ಚಿನ್ನ ಅಂತೂ ಬೀಳೋದೇ ಇಲ್ಲ. ಹಾಗಾಗಿ ಸುರಕ್ಷತೆ ದೃಷ್ಟಿಯಿಂದ ಬಂಗಾರದಲ್ಲಿ ಹೂಡಿಕೆ ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗೆ ಬೆಳ್ಳಿ ಮೇಲೆ ಹೂಡಿಕೆನೂ ಜಾಸ್ತಿ ಆಗ್ತಾ ಇದೆ. ಬೇಡಿಕೆ ಜಾಸ್ತಿಯಾಗಿದ್ರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ದರ ಏರಿಕೆ ಆಗ್ತಾ ಇದೆ. ಒಂದು ಕಡೆ ಯುದ್ಧ, ಸಂಘರ್ಷ, ತೈಲ ಬೆಲೆ ಏರಿಕೆ, ಇದರ ಜೊತೆಗೆ ಟ್ಯಾರಿಫ್ಗಳ ಬರೆ. ಟ್ರಂಪ್ ದಿನ ಬೆಳಗಾದ್ರೆ ಒಂದೊಂದು ಹೇಳಿಕೆ ಟ್ಯಾರಿಫ್ಗಳ ಬಗ್ಗೆ. ವೆನೆಜುವೆಲಾ, ಗ್ರೀನ್ಲ್ಯಾಂಡ್ ಇವುಗಳ ಮೇಲೆ ಕಣ್ಣು. ಜಾಗತಿಕ ವಿದ್ಯಮಾನಗಳೇನು ನಡೀತಾ ಇದೆಯಲ್ಲ, ಒಂದು ವೇಳೆ ಯುದ್ಧಗಳು ಜಾಸ್ತಿ ಆಗ್ಬಿಟ್ರೆ, ಆರ್ಥಿಕ ಹಿಂಜರಿತಗಳು ಜಾಸ್ತಿ ಆಗ್ಬಿಟ್ರೆ, ನಾವು ಹಾಕಿದ್ದ ದುಡ್ಡು, ಬೇರೆ ಕಡೆ ಹಾಕಿದ್ದ ದುಡ್ಡು ವಾಪಸ್ ಕೈಗೆ ಬರುತ್ತೋ ಇಲ್ವೋ ಅದರ ಬಗ್ಗೆ ಖಾತ್ರಿ ಇಲ್ಲ, ನಂಬಿಕೆ ಇಲ್ಲ. ಸೇಫ್ ಯಾವುದು? ಚಿನ್ನ, ಬೆಳ್ಳಿ. ಹಣದ ಮೌಲ್ಯ ಕಾಪಾಡಿಕೊಳ್ಳೋದಕ್ಕೆ ಬಂಗಾರದಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಚಿನ್ನದ ಬೇಡಿಕೆ ಹೆಚ್ಚಿದ್ದರ ಪರಿಣಾಮ ಏರಿಕೆ ಆಗ್ತಾ ಇದೆ. ಅನೇಕ ದೇಶಗಳಲ್ಲಿ ಕೇಂದ್ರದ ಬ್ಯಾಂಕ್ಗಳು, ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನ ಸಂಗ್ರಹ ಜಾಸ್ತಿ ಮಾಡ್ತಾ ಇವೆ. ಇನ್ನು ಭಾರತದಲ್ಲಿ ಹೆಚ್ಚಳಕ್ಕೆ ಆಂತರಿಕ ಕಾರಣ ಏನು? ಚಿನ್ನಕ್ಕೆ ಭಾರತದಲ್ಲಿ ಒಂದು ಭಾವನಾತ್ಮಕ ಸ್ಥಾನ ಇದೆ. ಚಿನ್ನ ಬರೀ ಇನ್ವೆಸ್ಟ್ಮೆಂಟ್ ಅಂತ ನೋಡೋದಿಲ್ಲ. ಮದುವೆಗಳು, ಹಬ್ಬಗಳ ವೇಳೆ ಖರೀದಿ ತುಂಬಾ ಜೋರಾಗಿರುತ್ತೆ. ಹೀಗಾಗಿ ಹೂಡಿಕೆಗಳ ಮೇಲೂ ಜನ ಒಲವು ಪಡುತ್ತಿದ್ದಾರೆ. ಹಿಂದೆನೂ ಪಡ್ತಾ ಇದ್ರು. ಒಂದು ಸಲ ಒಂದು ವೇಳೆ ಚಿನ್ನ ಖರೀದಿ ಮಾಡಿದ್ರೆ ಅದನ್ನ ಮಾರೋದು ಬಹಳ ವಿರಳ. ಏನಾದ್ರೂ ಇನ್ವೆಸ್ಟ್ಮೆಂಟ್, ಮುಂದೇನೋ ಬೇರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಾನೋ ಅಥವಾ ಹೊಸ ಚಿನ್ನ ಖರೀದಿ ಮಾಡಬೇಕು ಅಂತಾನೋ ಮಾರಾಟ ಮಾಡ್ತಾರೆ. ಬೇಡಿಕೆಗೆ ತಕ್ಕಂತೆ ಚಿನ್ನದ ಉತ್ಪಾದನೆಯಂತೂ ಇಲ್ಲ. ಚಿನ್ನದ ಉತ್ಪಾದನಾ ವೆಚ್ಚದಲ್ಲೂ ಗಣನೀಯ ಹೆಚ್ಚಳ ಆಗಿದೆ. ಇನ್ನು ಚಿನ್ನಕ್ಕಿಂತ ಬೆಳ್ಳಿ ದರ ನೋಡಿದವರು ಹೌಹಾರ್ತಾ ಇದ್ದಾರೆ. ಒಂದು ವರ್ಷದಲ್ಲಿ ಮೋರ್ ದೆನ್ ಡಬಲ್, 3 ಪಟ್ಟಿಗಿಂತಲೂ ಹೆಚ್ಚಾಗಿದೆ. ಜನವರಿ 2025ರಲ್ಲಿ ಪ್ರತಿ ಕೆಜಿ ಬೆಳ್ಳಿಗೆ 85,000 ರೂಪಾಯಿ ಇತ್ತು. 85,000. ಜುಲೈ ಹೊತ್ತಿಗೆ ಅದು 1 ಲಕ್ಷದ ಗಡಿ ದಾಟ್ತು. ಸೆಪ್ಟೆಂಬರ್ ಹೊತ್ತಿಗೆ 1.25 ಲಕ್ಷ. ನವೆಂಬರ್ ಹೊತ್ತಿಗೆ 1,92,000. ಡಿಸೆಂಬರ್ಗೆ 2,16,000. ಜನವರಿಗೆ 3,10,000. ರೇಸಿಗೆ ಬಿಟ್ಟ ಹಾಗೆ ಬೆಳ್ಳಿ ದರ ಓಡ್ತಾ ಇದೆ. ಎಸ್, ಈ ಏರಿಕೆಯ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಕರ್ನಾಟಕ ಜ್ಯುವೆಲರ್ಸ್ ಅಸೋಸಿಯೇಷನ್ನ ಶರವಣ ಅವರು, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕರು ಹಾಗೂ MLC ಶರವಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಭಾವನಾ ಅವರು.
ಶರವಣ ಅವರೇ, ಬೆಳ್ಳಿ ದರ, ಚಿನ್ನದ ದರ ಏರಿಕೆ ಕಾಣ್ತಾ ಇದ್ರೆ ಇನ್ಮೇಲೆ ಈ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ ಅಥವಾ ಕೆಳವರ್ಗದವರಿಗೆ ಇನ್ನು ಮುಟ್ಟೋದೇ ಸಾಧ್ಯ ಇಲ್ಲವೇನೋ, ಜಸ್ಟ್ 1 ಗ್ರಾಮ್ ಇಟ್ಕೊಂಡು ಇದೇ ಚಿನ್ನ ಅಂತ ನೋಡ್ಕೋಬೇಕಾದ ಪರಿಸ್ಥಿತಿ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಮುಖ್ಯವಾಗಿ ಬೆಳ್ಳಿ ಮತ್ತು ಚಿನ್ನದ ದರದಲ್ಲಿ ಏರಿಕೆ ಆಗ್ತಾ ಇರೋದಕ್ಕೆ ನಿಮ್ಮ ಪ್ರಕಾರ ಕಾರಣಗಳೇನು? ನಾವು ಪೂವರ್ ಮ್ಯಾನ್ ಗೋಲ್ಡ್ ಅಂತ ಏನು ಕರಿತೀವಿ, ಆ ಬೆಳ್ಳಿ ಇವತ್ತು ಗಗನಕ್ಕೆ ಹೋಗಿರತಕ್ಕಂಥದನ್ನ ಎಲ್ಲರನ್ನೂ ಕೂಡ ಯೋಚನೆ ಮಾಡುವಂತ ಪರಿಸ್ಥಿತಿಯನ್ನ ತಂದಿಟ್ಟಿರತಕ್ಕಂಥದ್ದು. ಯಾಕಂದ್ರೆ ಇವತ್ತು ಚಿನ್ನ ಯಾವಾಗ ಬೆಲೆ ಏರಿಕೆ ಆಗ್ತಾ ಇದೆಯೋ ಅದ್ರ ಜೊತೆಗೆ ಬೆಳ್ಳಿ ಕೂಡ ಏರ್ತಾ ಬಂದಿದೆ, ಇಲ್ಲ ಅಂತಲ್ಲ. ಆದರೆ ಈ ತರ 100 ರೂಪಾಯಿ ಇದ್ದಿದ್ದು 300 ರೂಪಾಯಿ ಆಗಿರತಕ್ಕಂಥದ್ದು ವೆರಿ ಶಾರ್ಟ್ ಪೀರಿಯಡ್ ಅಲ್ಲಿ ಇದೇ ಮೊದಲನೇ ಬಾರಿಗೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಯಾಕಂದ್ರೆ ಇದು ಒಂಥರ ದಾಖಲೆ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಬರ್ತಾ ಇದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ಕೂಡ ಊಹೆ ಮಾಡಕ್ ಆಗ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ನಾವೆಲ್ಲ ಕೂಡ ಇದ್ದೀವಿ. ಇದರದ್ದು ಮೈನ್ ಕಾರಣ ಇವತ್ತು ನಮ್ಮ ಟ್ರಂಪ್ ಅವ್ರದ್ದು ತೆಗೆದುಕೊಳ್ಳುವಂತ ಬಹಳಷ್ಟು ನೀತಿಗಳಿರ್ಬೋದು, ಪಾಲಿಸಿ ಮ್ಯಾಟರ್ ಇರ್ಬೋದು, ಅವ್ರು ಕೊಡುವಂತ ಸ್ಟೇಟ್ಮೆಂಟ್ಗಳಿರ್ಬೋದು. ಇವತ್ತು US ಡಾಲರ್ ಏನಿದೆ ಅದನ್ನ ನಾವು ನಮ್ಮ ದೇಶಕ್ಕೆ ನಾವು ಇಂಪೋರ್ಟ್ ಮಾಡುವಾಗ ಪ್ರತಿಯೊಂದು ಕೂಡ ಡಾಲರ್ಸ್ ರೂಪದಲ್ಲೇ ನಾವು ಈ ಹಣ ಏನು ಪೇ ಮಾಡಬೇಕು ಅದನ್ನ ಡಾಲರ್ಸ್ ರೂಪದಲ್ಲೇ ಟ್ರೇಡಿಂಗ್ ಆಗೋದು, ಅಲ್ಲಿಂದನೇ ಆಮದು ಮಾಡ್ಕೋತಾ ಇದೀವಿ. ಅದು ಗೋಲ್ಡ್ ಆಗಲಿ, ಸಿಲ್ವರ್ ಆಗಲಿ, ಯಾವುದೇ ವಸ್ತು ಆಗಲಿ, ಅಲ್ಲಿ ಆಗುವಂತ ಏರುಪೇರುಗಳು ಎಲ್ಲವನ್ನು ಕೂಡ ನಮಗೆ ಅದು ಪರಿಣಾಮ ಬೀರುತ್ತೆ. ಮತ್ತೆ ನಮ್ಮ ದೇಶದಲ್ಲಿ ಯಾವುದೇ ಉತ್ಪಾದನಾ ಕೇಂದ್ರಗಳಿಲ್ಲ. ಎಲ್ಲವನ್ನು ಕೂಡ ನಾವು ನೆರೆ ದೇಶಗಳ ಮೇಲೆ ಅವಲಂಬಿತರು ಆಗಿರೋದ್ರಿಂದ ಅಲ್ಲಿ ಏನೇ ಹೆಚ್ಚು ಕಮ್ಮಿ ಆದ್ರೂ ನಮಗದು ಎಫೆಕ್ಟ್ ಆಗ್ತಾ ಇದೆ. ಇಡೀ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ, ಚೀನಿವಾರಪೇಟೆಯಲ್ಲಿ ಈ ತರ ದೊಡ್ಡ ಮಟ್ಟದಲ್ಲಿ ಇವತ್ತೇನು ಎಲ್ಲಾ ದೇಶಗಳು ಕೂಡ ಇವತ್ತು ಸಣ್ಣ ಪುಟ್ಟ ದೇಶಗಳು ಕೂಡ ಅವರವರ ದೇಶದ ಒಂದು ಯುದ್ಧ ಆಗುತ್ತೆ, ನಾಳೆ ದಿನ ಸಮಸ್ಯೆಗಳು ಬರುತ್ತೆ, ಯಾವ ತರ ತೊಂದರೆಗಳಾಗುತ್ತೆ ಅನ್ನೋದು ಅವ್ರ ಕೈಲಿ ಊಹೆ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರವರ ದೇಶದ ಏನು ಕರೆನ್ಸಿ ಏನಿದೆ, ಆ ದೇಶದ ಕರೆನ್ಸಿಗಳು, ಡಾಲರ್ಗಳು ಏನಿದೆ ಅದನ್ನ ಅವರು ಸೇಫ್ಟಿ ಮಾಡೋದು, ಸಂಗ್ರಹ ಮಾಡೋದು, ಸೆಕ್ಯೂರ್ ಮಾಡೋದು ಬದಲಾಗಿ ಇವತ್ತು ಗೋಲ್ಡ್ ಮೇಲೆ ಹೆಚ್ಚೆಚ್ಚು ಬಂಡವಾಳ ಹೂಡಿಕೆ ಮಾಡಿಕೊಂಡು ಹೆಚ್ಚೆಚ್ಚು ಸೆಕ್ಯೂರಿಟಿ ಭದ್ರತೆಗೋಸ್ಕರ ಅವರು ಅದನ್ನೇ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಜಾಸ್ತಿ ಇದು ಮಾಡ್ತಾ ಇರತಕ್ಕಂಥದನ್ನ ನಾವು ಕಾಣ್ತಾ ಇದೀವಿ. ನಾವುಗಳು ಭಾರತೀಯರು ಚಿನ್ನದ ಪ್ರೇಮಿಗಳು ಹೌದು, ಇಲ್ಲ ಅಂತಲ್ಲ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನು 1 kg ಗೋಲ್ಡ್ 1.5 ಕೋಟಿ ಹೋಗಿರತಕ್ಕಂಥದ್ದು, ಜಸ್ಟ್ ಇಷ್ಟು ಕ್ಯಾಡ್ಬರೀಸ್ ತರ ಇರುತ್ತದು, ಇಷ್ಟು 1 kg ಗೋಲ್ಡ್ ಬಾರು 1.5 ಕೋಟಿ ಆಗಿರತಕ್ಕಂಥದನ್ನ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಗೋಲ್ಡ್ ಅಲ್ಲಿ ಏನೇನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವೋ ಅದು ಎಲ್ಲವನ್ನ ಕೂಡ ಸಿಲ್ವರ್ ಅಲ್ಲಿ ಅತಿ ಹೆಚ್ಚಾಗಿ, ಸಿಲ್ವರ್ ಜ್ಯುವೆಲ್ರಿ ಇರ್ಬೋದು, ಆರ್ಟಿಕಲ್ಸ್ ಇರ್ಬೋದು, ಮತ್ತೆ ಎಲೆಕ್ಟ್ರಾನಿಕ್ ಒಂದು ಇದಕ್ಕೂ ಕೂಡ ಅದು ಬಳಕೆ ಆಗ್ತಾ ಇರತಕ್ಕಂಥದ್ದು. ಈ ತರ ಅನೇಕ ಟ್ರೇಡ್ಗಳಲ್ಲಿ, ಅನೇಕ ಕ್ಷೇತ್ರಕ್ಕೆ ಕೂಡ ಇವತ್ತು ಬೆಳ್ಳಿ ಡಿಮ್ಯಾಂಡ್ ಆಗ್ಬಿಟ್ಟಿದೆ. ಆ ಬೆಳ್ಳಿನ ಇವತ್ತು ಎಲ್ಲರೂ ಕೂಡ ಇವತ್ತು ಜಾಸ್ತಿ ಆಭರಣದ ರೂಪದಲ್ಲಿ ಧರಿಸ್ತಾ ಇದ್ದಾರೆ. ಗೋಲ್ಡ್ ಅಲ್ಲಿ ಗೋಲ್ಡ್ ಪಾಲಿಶ್ ಮಾಡಿ ಯಾವ ತರ ಟೆಂಪಲ್ ಜ್ಯುವೆಲ್ರಿ ಆಗ್ಬೋದು, ಆಂಟಿಕ್ ಜ್ಯುವೆಲ್ರಿ ಆಗ್ಬೋದು, ಮತ್ತೆ ಕ್ರಾಫ್ಟೆಡ್ ಜ್ಯುವೆಲ್ರಿ ಆಗ್ಬೋದು, ಡೈಮಂಡ್ ಜ್ಯುವೆಲ್ರಿ ಆಗ್ಬೋದು, ಏನೇನೆಲ್ಲ ಗೋಲ್ಡ್ ಅಲ್ಲಿ ನಾವು ತಯಾರಿ ಮಾಡ್ತೀವೋ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವೋ ಅದೇ ತರಾನೇ ಸಿಲ್ವರ್ ಅಲ್ಲಿ ಕೂಡ ಇನ್ನೂ ಹೆಚ್ಚೆಚ್ಚು ಇವತ್ತು ನಾವು ತಯಾರಿ ಮಾಡಿ ಗ್ರಾಹಕರ ಒಂದು ಬೇಡಿಕೆ ಪ್ರಕಾರ ನಾವು ಮಾರಾಟ ಕೂಡ ಮಾಡ್ತಾ ಇದೀವಿ. ಅದಕ್ಕೂ ಕೂಡ ಬೇಡಿಕೆ ಹೆಚ್ಚಾಗಿದೆ. ಸಿಲ್ವರ್ ಜ್ಯುವೆಲ್ರಿಗೆ ಬೇಡಿಕೆ ಹೆಚ್ಚಾಗಿರತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದೀವಿ. ಇದರ ಕಾರಣ ಇಷ್ಟೇ, ಚಿನ್ನ ಮುಟ್ಟೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ಇವಾಗ ಡೆಫಿನೆಟ್ಲಿ ಬೆಳ್ಳಿ ಆಭರಣಗಳತ್ತ ಹೆಚ್ಚಿನ ಜನ ಗಮನ ಹರಿಸ್ತಾ ಇದ್ದಾರೆ. ವಾಪಸ್ ಬರ್ತೀನಿ, ನಿಮ್ ಜೊತೆ ಮಾತನಾಡ್ತೀನಿ. ಈಗ ದಕ್ಷಿಣ ಭಾರತ ಪ್ರಾಂತೀಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಹಾಗೂ CA ಆದ ಸಿರಿಗೆರೆ ಪನ್ನಾರಾಜ್ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ಗೃಹಿಣಿ ಅನಿತಾ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸಿರಿಗೆರೆ ಪನ್ನಾರಾಜ್ ಸರ್, ಇವತ್ತಿನ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ದರ ಯಾರು ಬೇಕಾದ್ರೂ ಹೌಹಾರಬಹುದು. 2025ರಲ್ಲಿನ ರೇಟಿಗೂ ಇವತ್ತಿನ ಜನವರಿಯ ರೇಟಿಗೂ ಇನ್ನು 2026ರ ಡಿಸೆಂಬರಿಗೆ ಹೋಗೋ ಅಷ್ಟರಲ್ಲಿ ಇನ್ನೆಷ್ಟು ಹೆಚ್ಚಾಗುತ್ತೋ ಅಂತ. ಬೆಳ್ಳಿ ದರ
ಒಂದೊಂದು ದಿನಕ್ಕೂ 10,000 ರೂಪಾಯಿ ಅನ್ನೋ ಮಟ್ಟಕ್ಕೆ ಏರಿಕೆ ಆಗ್ತಾ ಇದೆ. ಹಿಂಗೆ ಮುಂದುವರೆದ್ರೆ ಕಥೆ ಏನು ಸರ್ ಈ ವರ್ಷದ ಎಂಡಿಗೆ? ಈ ವರ್ಷದ ಎಂಡಿಗೆ ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ಈ ಭಾವನಾತ್ಮಕವಾಗಿ ಜನರಿಗೆ ಬೇಡಿಕೆ ಇರುವಂಥದ್ದೇನಿದೆ ಜನಸಾಮಾನ್ಯರಿಗೆ, ಅವ್ರಿಗೆ ಯಾರಿಗೂ ಇದನ್ನು ಮುಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೇಳ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆ ಸರ್, ಪ್ಲೀಸ್ ಕಂಟಿನ್ಯೂ. ಎಸ್, ಈಗ ಜನಸಾಮಾನ್ಯರಲ್ಲಿ ವಾಡಿಕೆ ಏನಿದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಯಾವುದೇ ಕಾರ್ಯಕ್ರಮಕ್ಕೆ ಏನಾದರೂ ಕೊಂಡ್ಕೊಳ್ಳೋದಿದ್ರೆ ಅದು ಬೆಳ್ಳಿ ಬಂಗಾರನೇ ಕೊಂಡ್ಕೊಳ್ಳೋಂಥ ಒಂದು ವಾಡಿಕೆ ಇದೆ. ನಾನೀಗ 1-2 ವರ್ಷದಿಂದ ಟ್ರೇಡರ್ಸಲ್ಲಿ ನೋಡ್ತಾ ಇದ್ದೇನೆ, ಈ ರೇಟ್ ಜಾಸ್ತಿ ಆಗ್ತಿರೋದ್ರಿಂದ ಟ್ರೇಡರ್ಸ್ ಕೂಡ ಗಾಬರಿ ಆಗಿಬಿಟ್ಟಿದ್ದಾರೆ. ಕಾರಣ ಏನಂತ ಹೇಳಿದರೆ ಕೊಂಡ್ಕೊಳ್ಳೋರಿಲ್ಲ. ಈಗ 1 ತೊಲೆ ಕೊಂಡ್ಕೊಳ್ಳೋನು 1 ಗ್ರಾಮಿಗೆ ಬಂದುಬಿಟ್ರೆ ಗ್ರಾಹಕರು ಕೂಡ. ಹಾಗಾಗಿ ಚಿನ್ನ ಮುಟ್ಟಿದರೆ ಶಾಕ್ ಹೊಡಿತದೆ ಅನ್ನೋ ಪರಿಸ್ಥಿತಿಗೆ ಬಂದಿದೆ. ಆದಾಯ ಮಟ್ಟಗಳು ಯಾವುವು ಹೆಚ್ಚಾಗಿ ಏರದೇ ಇರುವಂಥದ್ದು ಮಧ್ಯಮ ವರ್ಗದವ್ರಿಗೆ. ಮಧ್ಯಮ ವರ್ಗದವರ ಕನ್ಸಂಪ್ಷನ್ನೇ ತುಂಬ ಜಾಸ್ತಿ ಇಲ್ಲಿ. ಪ್ರತಿಯೊಂದು ಮದುವೆ ಸಮಾರಂಭಗಳು, ಬೇರೆ ಬೇರೆ ಸಮಾರಂಭಗಳಿಗೆ ಬಂಗಾರ ಮತ್ತು ಬೆಳ್ಳಿ ಮುಟ್ಟುವಂಥದ್ದು. ಈ ಎರಡೂ ಇದು ಏರ್ತಾ ಇರೋದು ನೋಡ್ತಾ ಇದ್ದರೆ, ಇದು ಸೆಕ್ಯೂರಿಟಿಗೆ ಅಂತೇನು ಮುಂಚೆ ಹೇಳ್ಕೊಳ್ತಾ ಇದ್ರು ಜನ, ಆ ಸೆಕ್ಯೂರಿಟಿಗೂ ಒಂದು ಥ್ರೆಟ್ ಬರುತ್ತಾ ಅನ್ನುವಂಥ ಗಾಬರಿಯ ಪರಿಸ್ಥಿತಿ ನಾವು ಅಂದ್ಕೊಳ್ತಾ ಇದ್ದೀವಿ. ಯಾರಾದರೂ 1 kg 1 ತೊಲ 2 ತೊಲ ಒಂದು ಆಭರಣನ ಹಾಕ್ಕೊಂಡು ಬಜಾರದಲ್ಲಿ ಹೋಗೋದು ಕೂಡ ಭಾಳ ಕಷ್ಟ ಆಗ್ಬಿಡ್ಬೋದು. ಆಲ್ರೆಡಿ ಆಗಿದೆ ಅನಿಸುತ್ತೆ ನನಗೆ. ಎಲ್ಲೂ ಸೇಫ್ ಇಲ್ಲ, ಅದು ಬ್ಯಾಂಕು ಸೇಫ್ ಇಲ್ಲ. ಜನಸಾಮಾನ್ಯರಲ್ಲಿ ಟ್ರೆಡಿಷ್ನಲಿ ನಮ್ಮ ಗೋಲ್ಡ್ ಸೀಲಿಂಗ್ ಇದ್ರ ಪ್ರಕಾರ ಆ್ಯಕ್ಟ್ ಪ್ರಕಾರ 50 ಗ್ರಾಮ್ವರೆಗೂ 5 ತೊಲವರೆಗೆ 500 ಗ್ರಾಮ್ಸ್ವರೆಗೂ ಒಬ್ಬ ಮಹಿಳೆ ತನ್ನ ಯಾವುದೇ ಸೋರ್ಸ್ ಎಲ್ಲಿಂದ ಹೇಳದೆ ಆದಾಯ ತೆರಿಗೆನಲ್ಲಿ ಕೂಡ ಅಷ್ಟನ್ನು ಇಟ್ಕೊಳ್ಬೋದು ಅಂತಿದೆ. 2-3 ಮಹಿಳೆಯರಿದ್ದರೆ 500 ಗ್ರಾಮ್ನವ್ರು 2-3 ಜನ ತೊಗೊಂಡ್ರೆ ಅಲ್ಲೇ ಎಷ್ಟು ಅಪಾರವಾದ ಬೆಲೆ ಬಾಳುವಂಥ ಒಂದು ಗೋಲ್ಡನ್ನು ಅವ್ರ ಮನೇಲಿ ಇಟ್ಕೊಳ್ಬೋದು. ಸೇಫ್ಟಿನೇ ಇಲ್ಲದಂತ ಆಗುವಂಥ ಪರಿಸ್ಥಿತಿ ಒಂದು. ನೀವು ಹೇಳಿದಾಗೆ ಬ್ಯಾಂಕಲ್ಲಿ ಕೂಡ ಸೇಫ್ಟಿ ಇಲ್ಲ. ಈ ಆತಂಕ ಎಷ್ಟರ ಮಟ್ಟಿಗೆ ಗೋಲ್ಡ್ ಮುಂದೆ ಸೃಷ್ಟಿಸುತ್ತೆ ಅನ್ನೋಂಥದ್ದು ಊಹಿಸೋದಕ್ಕೆ ಸಾಧ್ಯ ಇರದೇ ಇರುವಂಥ ಪರಿಸ್ಥಿತಿಗೆ ನಾವು ಮುಟ್ತಾ ಇದ್ದೀವಿ. ಹಾಗೆಯೇ ಬೆಳ್ಳಿ ಕೂಡ ಇವಾಗಲೇ ಚರ್ಚೆ ಮಾಡ್ತಾ ಇದ್ದೆ, ನಾನು ಕೇಳ್ತಾ ಇದ್ದೆ, ಬಂಗಾರದಿಂದ ಬೆಳ್ಳಿಗೆ ಬರಬೇಕಾದಂಥ ಪರಿಸ್ಥಿತಿ ಬಂದಿದೆ ಆಭರಣಗಳಿಗೆ ಅಂತೆಲ್ಲ ಹೇಳಿ. ಅಲ್ಲಿ ಕೂಡ ಈ ಬೆಳ್ಳಿ ವಿಶೇಷವಾಗಿ ವಿವಿಧವಾದಂಥ ಪ್ರಕ್ರಿಯೆಗಳೆಲ್ಲ ಅದನ್ನು ಬಳಕೆ ಮಾಡ್ತಾ ಇರೋದ್ರಿಂದ ಅದಕ್ಕೆ ಡಿಮಾಂಡ್ ಜಾಸ್ತಿ ಇದೆ. ಬಂಗಾರಕ್ಕಿಂತ ಹೆಚ್ಚಿಗೆ ಡಿಮಾಂಡ್ ಇದೆ. ಅದು ಕೂಡ ರೇಟು ಕೈಗೆಟಕದೇ ಇರುವಂಥ ಮಟ್ಟಕ್ಕೆ ಹೋಗ್ತಾ ಇದೆ. ಹೀಗಾಗಿ ಮುಂದಿನ ದಿನದಲ್ಲಿ ಡಾಲರ್ ಬದಲಾಗಿ, ಈಗ ಆಲ್ರೆಡಿ ಚೈನಾ ಡಾಲರ್ ಬದಲಾಗಿ ಬೇರೆ ರೀತಿಯಲ್ಲಿ ಅದರ ಮೆಟಲಿಕ್ ವ್ಯಾಲ್ಯೂ ಅಲ್ಲಿ ಟ್ರೇಡ್ ಮಾಡುವಂಥ ಸೀರಿಯಸ್ ಡಿಸ್ಕಷನಲ್ಲಿ ಇದೆ. ಅದು ಬಂದ ಮೇಲೆ ಡಾಲರ್ಗೂ ಕೂಡ ಒಂದಷ್ಟು ಪೆಟ್ಟು ಬೀಳ್ಬೋದು. ಒಂದು ಸ್ವಲ್ಪ ಅದು ಚೈನಾದವರಿಗೆ ಹೆಲ್ಪ್ ಆಗ್ಬೋದು ಹೊರತು ನಮ್ಮ ದೇಶದಲ್ಲಿ ಹೆಲ್ಪ್ ಆಗುವಂಥ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ವಿಶೇಷವಾಗಿ ಮಧ್ಯಮ ಮತ್ತು ಕೆಳ ಮಧ್ಯಮದ ವರ್ಗದ ವಾಪಸ್ ಬರ್ತೀನಿ. ನನ್ನ ಪ್ರಶ್ನೆ ಇರೋದು, ಈಗ ಇನ್ವೆಸ್ಟ್ಮೆಂಟಿಗೆ ಸರಿಯಾದ ಟೈಮಾ ಅಥವಾ ಇನ್ನೊಂಚೂರು ಕಾಯ್ಬೇಕಾ? ಬೆಳ್ಳಿ ಒಂದು ಸಲ ನಿಮಗೆ ನೆನಪಿದ್ರೆ ಕಳೆದ ಕೆಲವು ವರ್ಷಗಳ ಹಿಂದೆ ಇನ್ನೇನು 1 ಲಕ್ಷ ದಾಟ್ಬಿಡುತ್ತೆ ಅಂದ ತಕ್ಷಣ ವಾಪಸ್ 60ಕ್ಕೆ ಬಿದ್ದಿತ್ತು. ಹಾಗೇನಾದ್ರೂ ವಾಪಸ್ ಇನ್ನೊಂಚೂರು ಬೀಳುತ್ತಾ ಏರುತ್ತಾ ಅನ್ನೋ ಕನ್ಫ್ಯೂಷನ್ನಲ್ಲಿ ಜನ ಇದ್ದಾರೆ. ಮಾತಾಡಿಸ್ತೀನಿ ನಿಮ್ಮನ್ನ. ಗೃಹಿಣಿ ಅನಿತಾ ಅವರು ನಮ್ಮ ಜೊತೆ ಇದ್ದಾರೆ. ಅನಿತಾ ಅವರೇ, ಸದ್ಯಕ್ಕೆ ಬೆಳ್ಳಿ ಬಂಗಾರ ಎರಡೂ ತಗೊಳ್ಳೋ ಹಾಗಿಲ್ಲ ಅಂತ ಅನ್ಸುತ್ತೆ. ಏರಿಕೆ ಆಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಏನು ಅನ್ನಿಸ್ತಿದೆ? ಇಲ್ಲ, ಈಗೇನಾಗ್ತಾ ಇದೆ ಅಂದರೆ, ಗೃಹಿಣಿಯರು ಅಲ್ಪ ಸ್ವಲ್ಪ ದುಡ್ಡು ಉಳಿಸಿ ಏನೋ ಸ್ವಲ್ಪ ಚಿನ್ನ ತಗೋಬೇಕು ಅಂತ ಯೋಚನೆ ಮಾಡಿರ್ತೀವಿ. ಅದೇನಾಗ್ತಾಯಿದೆ, ಈಗ ಕೈಗೆಟಕದೇ ಇರೋ ಥರ ಆಗೋಗ್ತಾ ಇದೆ. ನಮ್ಮ ಬಡ್ಜೆಟ್ ದಾಟ್ಕೊಂಡು ಹೋಗ್ತಾ ಇದೆ. ಆಮೇಲೆ ಮಧ್ಯಮ ವರ್ಗಕ್ಕೆ ಮತ್ತು ಬಡವರಿಗೆ ಈಗ ಚಿನ್ನ ಕನಸಾಗೋ ಟೈಮ್ ಬಂದ್ಬಿಟ್ಟಿದೆ. ಸೊ ಪ್ರತಿಯೊಂದಕ್ಕೂ ಚಿನ್ನ ಬೇಕು. ಹಬ್ಬ ಹರಿದಿನ ಮತ್ತು ಮದುವೆಗಳು. ಈಗ ಮದುವೆ ಆಗೋದಕ್ಕೆ ಹೆಣ್ಮಕ್ಳಿಗೆ ಮೊದಲೇ ಕಷ್ಟ ಮದುವೆ ಆಗೋದು. ಈಗ ಚಿನ್ನ ಅಷ್ಟು ತೊಗೊಂಡು ಇಷ್ಟ, ಇವಾಗ 1 ಗ್ರಾಮ್ ತೊಗೊಳೋದಕ್ಕೆ ಕಷ್ಟ ಆಗೋಗ್ಬಿಟ್ಟೆ. 10-11-12 ಸಾವಿರ ಏನೋ ಹತ್ತತ್ರ ಆಗ್ತಾಯಿದೆ ಈಗ. ಸೊ 1 ಗ್ರಾಮ್ಗೆ ಅಷ್ಟಾಯಿತು ಅಂದರೆ, ಒಂದು 10 ಗ್ರಾಮ್ಗೆ ಬರೀ 1 ಲಕ್ಷ ಆಗೋಯ್ತು ಅಂತಂದರೆ 10 ಗ್ರಾಮ್ ಚಿನ್ನ ಎಲ್ಲೂ ನಡೆಯೋದಿಲ್ಲ. ಒಂದು ಓಲೆ, ಒಂದು ಉಂಗುರ ಬರ್ಬೋದು ಅಷ್ಟೇನೆ. ಸೊ ಒಂದು ಚೈನ್ ಬೇಕು ಅಂದರೆ ಅಟ್ಲೀಸ್ಟ್ ಒಂದು 30 ಗ್ರಾಮ್ ಬೇಕು, 3 ಲಕ್ಷ ಬೇಕು. ಬಡವರು 3 ಲಕ್ಷ 5 ಲಕ್ಷದೊಳಗೆ ಮದುವೆನೇ ಮಾಡಿ ಮುಗಿಸ್ತಾ ಇದ್ರು. ಅಲ್ಲ 30 ಗ್ರಾಮ್ ನೀವು ಎಲ್ಲಿ 3 ಲಕ್ಷಕ್ಕೆ ಹೋಗಿದ್ದೀರಾ? ಇವತ್ತು 1.5 ಲಕ್ಷ ಇದೆ. 1.5 ಲಕ್ಷ ಅದೇ ಇನ್ನೂ ಜಾಸ್ತಿ ಈಗಿದ್ದಿದ್ದು 3.5 ಲಕ್ಷ ಆಗುತ್ತೆ. ಕಳೆದ ವರ್ಷದಲ್ಲಿ ಇದ್ದಿದ್ದು. ಈಗ ಮತ್ತೆ ಇಷ್ಟು ಹೋಯ್ತು ಅಂತಂದ್ರೆ
ಇವಾಗ ಏನಂತಂದ್ರೆ ಚಿನ್ನ ಮಾರ್ಬಿಟ್ಟು ಬೇಕಾದ್ರೆ ಮದುವೆ ಮಾಡ್ಬೋದು ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾರ್ಯಾರು ಇಲ್ಲ ಅಂದ್ರೆ ಚಿನ್ನ ಶೇಖರಣೆ ಮಾರ್ಬಿಟ್ಟು ಮಾಡಿದ್ರು? ಮನೆ ತಗೋಬೇಕು ಅಷ್ಟೇನೆ, ಅಷ್ಟು ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಇವಾಗ. ಚಿನ್ನ ಅನ್ನೋದು ಕನಸಾಗೋದು ಆಗ್ತಾ ಇದೆ. ಬಟ್ ಚಿನ್ನ ಎಲ್ಲರಿಗೂ ಬೇಕು, ಹೆಣ್ಮಕ್ಳಿಗೆ ಎಲ್ಲರಿಗೂ ಚಿನ್ನದ ವ್ಯಾಮೋಹ ಜಾಸ್ತಿ ಇದೆ. ಎಷ್ಟೇ ಕಷ್ಟ ಆದರೂ 1 ಗ್ರಾಮ್ 1 ಗ್ರಾಮ್ ಆದರೂ ಜೋಡಿಸ್ಕೊಳ್ಬೇಕು ಅಂತ ಒಂದು ಕನಸು ಎಲ್ಲರಿಗೂ ಇದೆ. ಬಟ್ ಇಷ್ಟೊಂದು ಜಾಸ್ತಿ ಆಯಿತು ಅಂತಂದರೆ ತುಂಬ ಕಷ್ಟ ಆಗುತ್ತೆ ನಿಜವಾಗ್ಲೂ ಮಧ್ಯಮ ವರ್ಗಕ್ಕೆ ಮತ್ತು ಬಡವ್ರಿಗೆ. ಅದನ್ನು ಜನ ಇದನ್ನು ನೋಡಬೇಕು, ಮಧ್ಯಮ ವರ್ಗದ ಬಗ್ಗೆ ಯೋಚನೆ ಮಾಡಬೇಕು. ಮತ್ತು ಯಾವತ್ತೂ ಮಧ್ಯಮ ವರ್ಗದವರು ಮತ್ತು ಬಡವರು ಸಾಹುಕಾರರಾಗ ಬೆಳವಣಿಗೆ ಆಗೋಕ್ಕೆ ಆಗೋದಿಲ್ಲ. ಈ ಥರ ಆಗೋಯ್ತು ಅಂದರೆ ಇರೋರು ಮಾತ್ರನೇ ಬೆಳೀತಾ ಇರ್ತಾರೆ ಅಷ್ಟೇ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಇರೋರು ಬೆಳೀತಾ ಇರ್ತಾರೆ ಅಷ್ಟೇನೆ. ಎಸ್, ಆದರೆ ಒಂದಂತೂ ಇವಾಗ ಗಮನ ಹರಿಸ್ಬೇಕಾಗಿರೋದು, ಈಗ ಯಾರಾದರೂ ಚಿನ್ನ ಸಣ್ಣದಾಗೆ ಎತ್ತಿಟ್ಟು ಒಂದಷ್ಟು ಒಳ್ಳೆ ಚಿನ್ನ ಮಾಡ್ಕೊಂಡಿದ್ರು, ಇವಾಗ ಯಾವುದಕ್ಕೋ ಬೇರೆದಕ್ಕೆ ಇನ್ವೆಸ್ಟ್ ಮಾಡಬೇಕಿತ್ತು, ಮನೆ ಕಟ್ಟೋದಕ್ಕೆ ಏನಾದರೂ ಬೇಕಿತ್ತು ಅಂತ ಹೇಳಿದ್ರೆ ಮನೇಲಿರೋ ಚಿನ್ನ ಒಂದು ದೊಡ್ಡ ಹೂಡಿಕೆ ಆಗುತ್ತೆ. ಎಷ್ಟೋ ಜನದ್ದು ಇವಾಗ ಮಾರ್ವಾಡಿ ಅಂಗಡಿಲಿ ಕೂತಿದೆ, ಮುತ್ತೂಟ್ ಫೈನಾನ್ಸ್ ಅಲ್ಲಿ ಇಲ್ಲಿ ಕೂತ್ಕೊಂಡಿದೆ. ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಚಿನ್ನನ ಮಧ್ಯಮ ವರ್ಗಕ್ಕೆ ಬಡ ವರ್ಗಕ್ಕೆ ಅಲ್ಲೇನ್ ಮಾಡ್ತಾರೆ, ಮೇಡಮ್ ಚಿನ್ನದ ರೇಟ್ ಆಗಿದೆ, ಇನ್ನೊಂದು ಸ್ವಲ್ಪ ದುಡ್ಡು ಕೊಡಲ್ಲ ನಿಮಗೆ ಅಂತ ಕೇಳ್ತಾರೆ. ಅದೇ ಚಿನ್ನದ ಮೇಲೆ ದುಡ್ಡು ಕೊಟ್ಟಾಗ ಇಸ್ಕೊಂಡು ಬಿಡ್ತಾರೆ, ಮತ್ತೆ ಬಿಡಿಸ್ಕೊಳ್ಳೋಕ್ಕೂ ಕಷ್ಟ. ಎಸ್, ಬೆಳ್ಳಿ ಬಂಗಾರ ಕೊಳ್ಳೋದು ಇನ್ನು ದುಸ್ತರ. ಹಾಗಾದ್ರೆ ಕೊಳ್ಳೋದಕ್ಕೆ ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಇದು ರೈಟ್ ಟೈಮಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಶರವಣ ಅವರು ನಮ್ಮ ಜೊತೆ ಇದ್ದಾರೆ. ಶರವಣ ಅವರೇ, ಕಳೆದ ವರ್ಷ ಬಹಳಷ್ಟು ಜನ ಇದನ್ನ ಪ್ರಿಡಿಕ್ಟ್ ಮಾಡಿದ್ರು, ಈ ಮಟ್ಟಕ್ಕೆ ಏರಿಕೆ ಆಗತ್ತೆ ಅಂತ. ಆದ್ರೆ ಈಗಿರೋ ಪ್ರಶ್ನೆ ಅಂದ್ರೆ ಮುಂದಕ್ಕೂ ಏರಿಕೆ ಆಗತ್ತಾ? ಇಸ್ ಇಟ್ ಅ ರೈಟ್ ಟೈಮ್ ಟು ಇನ್ವೆಸ್ಟ್ಮೆಂಟ್ಗಾಗ್ಲಿ ಆಭರಣ ಕೊಳ್ಳೋದಕ್ಕಾಗ್ಲಿ ಇದು ಸರಿಯಾದ ಸಮಯನ? ನೋಡಿ, ಮದುವೆ ಸಮಾರಂಭಗಳು, ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ಈ ಥರ ಇದ್ದಾಗ ಬಳಕೆ ಚಿನ್ನನ ಆಭರಣ ಏನಿದೆ, ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನ ಖರೀದಿ ಮಾಡ್ಕೊಳ್ಳೋದು ಸೂಕ್ತ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತೇನೆ ನಮ್ಮ ಪ್ರೊಟೆಕ್ಷನ್ ಹೇಳ್ತಾ ಇರತಕ್ಕಂಥದ್ದು. ಕಡಿಮೆ ಆಗುತ್ತೆ ಅನ್ನೋದು ಎಲ್ಲಿ ಕೂಡ ಬರ್ತಾ ಇಲ್ಲ. ಆ ಕಡಿಮೆ ಆಗ್ಲಿಕ್ಕೆ ಮುಂದಕ್ಕೆ ಇನ್ನು ಸ್ವಲ್ಪ ಸಮಯ ತಗೊಳುತ್ತೆ. ಈಗ ತಕ್ಷಣಕ್ಕೆ ಕಡಿಮೆ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಯಾಕಂದ್ರೆ ಈಗಿರೋ ಪರಿಸ್ಥಿತಿ ನೋಡಿದ್ರೆ ಅಲ್ಲಿ USA ಮತ್ತೆ ಚೈನಾ ಇವರೆಲ್ಲ ಹಾಕೊಂಡಿರತಕ್ಕಂಥ ಪಾಲಿಸಿನ ನೋಡಿದ್ರೆ ಸದ್ಯಕ್ಕೆ ಯಾವುದೇ ತರ ಕಡಿಮೆ ಆಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ನಮಗೆ. ಒಟ್ಟಾರೆ ಏನಾಗ್ತಾ ಇದೆ ಅಂದ್ರೆ ಇವತ್ತು ಎಲ್ಲರೂ ಕೂಡ ಇಡೀ ಪ್ರಪಂಚ, ಇಡೀ ನಮ್ಮ ದೇಶ ಅಷ್ಟೇ ಅಲ್ಲ, ಇಡೀ ಪ್ರಪಂಚ ವಿಶ್ವ ಎಲ್ಲರೂ ಕೂಡ ಗೋಲ್ಡ್ ಮೇಲೆ ಮತ್ತೆ ಸಿಲ್ವರ್ ಮೇಲೆ ಬಂಡವಾಳ ಹೂಡಿಕೆ ಜಾಸ್ತಿ ಮಾಡೋದ್ರಿಂದ, ಅದ್ರ ಕಡೆ ಎಲ್ಲರೂ ಒಲವು ತೋರಿಸೋದ್ರಿಂದ ರೇಟ್ ಅಲ್ಲಿ ಇಷ್ಟೊಂದು ಜಾಸ್ತಿ ಆಗ್ತಾ ಇರತಕ್ಕಂಥದ್ದು. ಬಟ್ ಇವತ್ತು ಬಳಕೆ ಚಿನ್ನ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಖರೀದಿ ಮಾಡಲೇಬೇಕು. ಎಕ್ಸೆಸ್ ದುಡ್ಡು ಇರೋರು ಮಾತ್ರ ಈ ಗೋಲ್ಡ್ ಕಾಯಿನ್ಸ್, ಗೋಲ್ಡ್ ಬಾರ್ಸು ಇಂಥದ್ದು ಎಕ್ಸೆಸ್ ನ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇವತ್ತು ಯಾವುದೇ ತರ ನೀವು ಬೇರೆ ಉದ್ದಿಮೆಗಳನ್ನ ನೋಡಿದಾಗ ಅದು ಶೇರ್ ಮಾರ್ಕೆಟ್ ಇರ್ಬೋದು, ಮ್ಯೂಚುವಲ್ ಫಂಡ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಆಟೋಮೊಬೈಲ್ಸ್ ಇರ್ಬೋದು, ನೀವು ಯಾವುದನ್ನೇ ಕಂಪೇರ್ ಮಾಡಿದ್ರು ಕೂಡ ಇಷ್ಟು ಪರ್ಸೆಂಟೇಜು ಯಾವುದು ಕೂಡ ಲಾಭಕರವಾಗಿ ಇಲ್ಲ. ಅದನ್ನ ಎಲ್ಲರೂ ಕೂಡ ತಿಳ್ಕೊಂಡಿರೋದ್ರಿಂದ ಇದ್ರ ಮೇಲೆ ಹೆಚ್ಚೆಚ್ಚು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ನನ್ನ ಗ್ರಾಹಕರಿಗೆ ನಾನು ಹೇಳುವಂತ ನಿಮ್ಮ ಮಾಧ್ಯಮದ ಮೂಲಕ ಯಾರು ಕೂಡ ಕಾಯಬೇಡಿ. ನಿಮಗೆ ಅವಶ್ಯಕತೆ ಇದ್ದರೆ, ನಿಮಗೆ ಕಾರ್ಯಕ್ರಮ ಮದುವೆ ಸಮಾರಂಭಗಳಿದ್ದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಬಿಡಿ. ಇನ್ನೂ ಕಮ್ಮಿ ಆಗುತ್ತೆ, ಇನ್ನೂ ಒಂದು 2 ತಿಂಗಳ ಕಾಯನ, 3 ತಿಂಗಳ ಕಾಯನ, 6 ತಿಂಗಳ ಕಾಯನ ಅಂತಿದ್ರೆ ಆವಾಗ ಮತ್ತೆ ಯೋಚನೆ ಮಾಡ್ತೀರ, ಅಯ್ಯೋ ನಾನು ಆವಾಗಲೇ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಬರುತ್ತೆ. ಅದಕ್ಕೋಸ್ಕರ ಅವಶ್ಯಕತೆ ಇರೋದನ್ನ ಖರೀದಿ ಮಾಡಿ ಅಂತ ಹೇಳಿ ನನ್ನ ಗ್ರಾಹಕರಿಗೆ ಹೇಳ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಯಾರ ಕೈಲೂ ಪ್ರೊಟೆಕ್ಷನ್ ಮಾಡಕ್ ಆಗ್ತಾ ಇಲ್ಲ. ಅದರಿಂದ ಜಾಸ್ತಿ ಆಗುವ ಸಾಧ್ಯತೆಗಳೇ ಜಾಸ್ತಿ ಇರೋದ್ರಿಂದ ನೀವು ಬೆಳ್ಳಿ ಆಗ್ಲಿ ಚಿನ್ನ ಆಗ್ಲಿ ಎರಡೂ ಅಷ್ಟೇ, ಎರಡೂ ಅದೇ ರೀತಿಯಲ್ಲೇ ಹೋಗ್ತಾ ಇದೆ. ಅದರಿಂದ ಅಷ್ಟೆಷ್ಟೇ ಖರೀದಿ ಮಾಡಿದ್ರೆ ಸೂಕ್ತ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಓಕೆ, ಪನ್ನರಾಜ್ ಅವರೇ, ಇನ್ವೆಸ್ಟ್ಮೆಂಟ್ ಅನ್ನೋ ವಿಷಯಕ್ಕೆ ಶರವಣ ಅವರು ಹೇಳ್ತಿದ್ದಾರೆ, ಇವಾಗ ಮನೆಯಲ್ಲಿ ಕಾರ್ಯಕ್ರಮ ಇದೆ ಅಥವಾ ಮದುವೆ ಇದೆ, ಇಂಥದ್ದಕ್ಕೆ ಇನ್ವೆಸ್ಟ್ ಮಾಡೋದಾದ್ರೆ, ಕೊಂಡ್ಕೊಳ್ಳೋದಾದ್ರೆ ತಗೊಂಡ್ಬಿಡಿ ಅಂತ. ಆದ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಇವಾಗ ಬಹಳಷ್ಟು ಜನ ಹೇಳ್ತಿದ್ದಾರೆ, ಬೆಳ್ಳಿ ಮೇಲೆ ನಾನು ಇನ್ವೆಸ್ಟ್ ಮಾಡ್ಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. ಸೊ ಇನ್ವೆಸ್ಟ್ಮೆಂಟ್ ವಿಷಯವಾಗಿ ಏನ್ ಹೇಳ್ತೀರಿ? ಅಂದ್ರೆ ಇಸ್ ಇಟ್ ಅ ರೈಟ್ ಟೈಮ್ ಬೆಳ್ಳಿ ಮೇಲೆ? ಈಗ ಶ್ರವಣ್ಣವ್ರು ಹೇಳಿದಾಗೆ ಇದು ಯಾವುದೇ ಲಕ್ಷಣಗಳು ನಿಯರೆಸ್ಟ್ ಪೀರಿಯಡಲ್ಲಿ ಕಾಣ್ತಾ ಇಲ್ಲ. ಈ ರೇಟ್ಗಳು ಸ್ಥಗಿತ ಆಗುವ ಅಥವಾ ಕಡಿಮೆ ಆಗುವ ಎರಡೂ ಲಕ್ಷಣಗಳೆಲ್ಲೂ ಕಾಣ್ತಾ ಇಲ್ಲ. ಆ ಕಾರಣಕ್ಕೆ
ಇನ್ವೆಸ್ಟ್ ಮಾಡೋರಿದ್ದರೆ ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಮಾಡಿಕೊಡೋದು, ಇದು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಗಳಲ್ಲಿಂದ ಇದಕ್ಕೂ ಕೂಡ ಹಾಕೋದ್ರಲ್ಲಿ ಏನೂ ತಪ್ಪಿಲ್ಲ. ಒಂದನೇದು. ಎರಡನೇದು ಭಾಳ ಮುಖ್ಯವಾಗಿ ಈ ಇನ್ವೆಸ್ಟ್ಮೆಂಟಲ್ಲಿ ಇದ್ದಾಗ ಆ ರೇಟ್ ಏರಿಕೆ ಮತ್ತು ಇಳಿಕೆಯನ್ನು ಸ್ವಲ್ಪ ಫಾಲೋ ಅಪ್ ಮಾಡ್ತಾ ಇದ್ದರೆ ಅದು ಇಳಿಯುತ್ತೆ ಅಥವಾ ಇನ್ನೂ ಏರುತ್ತೆ ಅಥವಾ ಸ್ಟ್ಯಾಗ್ನೆಂಟ್ ಆಗಿರುತ್ತೆ ಅನ್ನೋಂಥದ್ದೆಲ್ಲ ಲಕ್ಷಣಗಳು ಗೊತ್ತಾಗುತ್ತೆ. ಮಾರ್ಕೆಟ್ ಈಸ್ ಸೋ ಕ್ಲಿಯರ್. ನಾವು ಇನ್ಫಾರ್ಮೇಷನ್ ತೊಗೊಂಡ್ಬಿಟ್ಟು ಯಾವಾಗ ಅದು ಕಡಿಮೆ ಆಗೋ ಪರಿಸ್ಥಿತಿ ಇದ್ದರೆ ಅಂಥ ಟೈಮಲ್ಲಿ ಅದನ್ನು ಡಿಸ್ಪೋಸ್ ಮಾಡ್ಕೊಂಡು ಅವ್ರು ಕೊಂಡ್ಕೊಳ್ಬೋದು, ಕ್ಯಾಶ್ ಮಾಡ್ಕೊಂಬಿಡ್ಬೋದು. ಸೊ ಇನ್ವೆಸ್ಟ್ಮೆಂಟಿಗೆ ಯಾವುದೇ ತೊಂದರೆ ಇಲ್ಲ. ಭಾಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಸಿಕ್ಕಾಕೊಳ್ಳೋ ಬದಲಾಗಿ ಸ್ವಲ್ಪ ಇನ್ವೆಸ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಭಾಳ ಮುಖ್ಯವಾಗಿ ಹೇಳೋದಾದರೆ ಈ ಸಾಲಗಳ ಮೇಲೆ ಮೇಡಮ್ ಅವ್ರು ಹೇಳಿದರು, ಅವ್ರ ಹೆಸರು ನನಗೆ ಗೊತ್ತಾಗ್ತಿಲ್ಲ. ಭಾಳ ಮುಖ್ಯವಾದ ವಿಷಯ ಏನಂದರೆ, ನೀವು ಎಲ್ಲೋ ಅಡಮಾನ ಮಾಡಿ ಒಂದಷ್ಟು ಸಾಲ ತೊಗೊಂಡ್ರೆ ರೇಟ್ ಜಾಸ್ತಿ ಆಗಿದೆ, ಇನ್ನಷ್ಟು ತಗೊಳ್ಳಿ ಅಂತೇಳಿ ಆ ವಿಷಯಸ್ ಸರ್ಕಲ್ಗೆ ಹೋಗಿ ಸಿಗಾಕೊಂಡ್ಬಿಡಬೇಡಿ ಅನ್ನುವಂಥದ್ದು ನನ್ನ ಅಡ್ವೈಸ್. ಅದು ಇವತ್ತು ನಿಮಗೆ 50,000 ತೊಲ ಇದ್ದಿದ್ದು ಒಂದು 3 ಲಕ್ಷ ಆಗಿದೆ ಈಗ. ಅಷ್ಟು ಅಮೌಂಟನ್ನು ನೀವು ವಾಪಸ್ ಬಿಡಿಸ್ಕೊಳ್ಳುವಾಗ ಅಷ್ಟು ಹಣ ಸಿಕ್ಕದೇ ಇದ್ದರೆ, ಜೋಡ್ಸೋಕ್ಕಾಗದೇ ಇದ್ದರೆ ಆಭರಣಗಳನ್ನು ಬಂಗಾರವನ್ನೇ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ ಅನ್ನುವಂಥದ್ದನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಅವರು ಈ ಎರಡು ಇವುಗಳನ್ನು ಆಲೋಚನೆ ಮಾಡಿ ಇನ್ವೆಸ್ಟ್ ಮಾಡೋದು ಮತ್ತು ಅದನ್ನ ಎನ್ಕ್ಯಾಶ್ ಮಾಡೋದು ಎರಡನ್ನೂ ಕೂಡ ಸಮತೋಲನವಾಗಿ ಮಾಡ್ಕೊಂಡು ಹೋಗೋದು ಒಳ್ಳೆಯದು ಅಂತ ನನ್ನ ಅಡ್ವೈಸ್. ಅನಿತಾ ಅವರೇ, ಇವಾಗ ನಮ್ಮ ದೇಶದಲ್ಲಿ ಬಡವರು ಮಧ್ಯಮ ವರ್ಗದವರೇ ಜಾಸ್ತಿ ಇರೋದು. ಒಂದು 40% ಮಾತ್ರ ಸೌಕರ್ಯ ಇರ್ಬೋದು ಅಷ್ಟೇ, ಅವ್ರಿಗೆ ಮಾತ್ರ ಅನ್ವಯ ಆಗುತ್ತೆ ಅಷ್ಟೇ ಇನ್ವೆಸ್ಟ್ಮೆಂಟ್ ಅನ್ನೋದು. ಬಡವ್ರಿಗೆಲ್ಲ ಆಗತ್ತೆ, ಮಧ್ಯಮ ವರ್ಗದವ್ರಿಗೆಲ್ಲ ಆಗತ್ತೆ. ಮತ್ತು ಮೇಲಾಗಿ ಇನ್ನೊಂದೇನಾಗುತ್ತೆ, ಒಂದು ಸ್ವಲ್ಪ ಚಿನ್ನ ಹೆಣ್ಮಕ್ಳು ಆಚೆ ಕಡೆ ಹಾಕೊಂಡು ಹೋದ್ರೂ ಈಗ ಕಳ್ತನದ ಭಯನೂ ಇದೆ, ರಕ್ಷಣೆದು ಸಮಸ್ಯೆ ಇದೆ. ಈಗ ಆ ಮಟ್ಟಕ್ಕೆ ಆಗ್ತಾಯಿದೆ ಚಿನ್ನ ಇವಾಗ ಚೆನ್ನಾಗಿ ಕಾಣೋದಲ್ದಲೇ ಭಯನೂ ಹುಟ್ಟಿಸ್ತಾ ಇದೆ. ಸಾಯಿ ಸರ್ ಹೇಳ್ತಾಯಿದ್ರು, ಶರವಣ ಸರ್ ಹೇಳ್ತಾಯಿದ್ರು, ಅವರು ಏನು ಗೃಹಿಣಿಯರಿಗೆ ಇವಾಗ ಭಯ ಪಡಂಗೆ ಹೇಳ್ತಾಯಿದ್ರು, ಈಗಲೇ ಜೋಡಿಸ್ಕೊಂಡ್ಬಿಟ್ರಿ, ಇಲ್ಲ ಅಂತಂದರೆ ಮುಂದಕ್ಕೆ ನಿಮಗೆ ಇನ್ನೂ ಜಾಸ್ತಿ ಆಗುತ್ತೆ, ಕೊಂಡ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋ ರೀತಿಲಿ ಹೇಳ್ತಾಯಿದ್ರೆ ಭಯ ಆಗುತ್ತೆ. ಇವಾಗ ಆಸೆನೂ ಇದೆ ಆ ಥರ. ಲಾಸ್ಟ್ಲಿ ಶರಣ ಅವರೇ, ಚಿನ್ನ ಬೆಳ್ಳಿ ಒಡವೆಗಳನ್ನ ಅವಶ್ಯಕತೆ ಇರತಕ್ಕಂಥದನ್ನ ಖರೀದಿ ಮಾಡಿ ಅಂತ ಹೇಳ್ತೀನಿ. ಅವ್ರು ಹೇಳಿದ ಪ್ರಕಾರ ಈಗಲೇ ತಗೊಂಬಿಡಿ, ಎಲ್ಲ ತಗೊಂಬಿಡಿ ಅಂತ ಅಲ್ಲ. ಈಗ ನಿಮ್ಮ ಮನೇಲಿ ಮದುವೆ ಕಾರ್ಯ ಇದೆ, ಶುಭ ಕಾರ್ಯಗಳಿದೆ, ಅವಶ್ಯಕತೆ ಇದೆ, ತಗೊಳ್ಳೇಬೇಕು, ಅನಿವಾರ್ಯ. ಅಷ್ಟನ್ನ ಖರೀದಿ ಮಾಡಿ, ಅಷ್ಟನ್ನ ಇನ್ವೆಸ್ಟ್ ಮಾಡಿ. ಎಕ್ಸೆಸ್ ಫ್ಯೂಚರ್ಗೆ ಇನ್ನು ಏನಾಗುತ್ತೋ ಅನ್ನೋದಕ್ಕೆ ತಲೆ ಕೆಡಿಸ್ಕೋಬೇಡಿ. ಅದು ಜಾಸ್ತಿ ಆಗುತ್ತೋ ಕಮ್ಮಿ ಆಗುತ್ತೋ ಅದು ಆಮೇಲೆ ನೋಡೋಣ. ಇವತ್ತು ದಿನ ಬಳಕೆಗೆ ಏನ್ ಬೇಕೋ ಅದನ್ನ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಅಂತಿಮವಾಗಿ ಈಗ ಬೆಳ್ಳಿ ಡಬಲ್ ಆಗತ್ತಾ ಅನ್ನೋ ಪ್ರಶ್ನೆಯೊಂದಿಗೆ ನಾನು ಆ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೊತೆಗೆ 48% ಚಿನ್ನ ಏರಿಕೆಯಾಗಿದೆ 1 ವರ್ಷದಲ್ಲಿ. ಸೊ ಸೇಮ್ ಥಿಂಗ್ ಆಗತ್ತಾ ಅಥವಾ ಇದಕ್ಕಿಂತ ಜಾಸ್ತಿ ನಿರೀಕ್ಷೆ ಮಾಡಬಹುದಾ ಶರಣ ಅವರೇ? 500 ರೂಪಾಯಿವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಬೆಳ್ಳಿನ. ಈಗ 300 ಚಿಲ್ಲರೆ 305 ರೂಪಾಯಿ ಏನ್ ದಾಖಲೆ ಆಗಿದೆ ಪ್ರಮಾಣ, ಅದು 500 ರೂಪೀಸ್ ಹೋಗುತ್ತೆ ಅಂತೇಳಿ ಪ್ರೆಡಿಕ್ಷನ್ ಮಾಡ್ತಾ ಇದೀವಿ. ಅದು ಯಾವುದು ಕೂಡ ಸ್ಥಿರ ಇಲ್ಲ, ಬಟ್ ನಮಗಿರೋ ಮಾಹಿತಿ ಪ್ರಕಾರ ಅದು ಆಗುತ್ತೆ. ಈಗಿರೋ ಪ್ರಕಾರ ಇನ್ನೊಂದು 3 ಮಂತ್ಸ್ 6 ತಿಂಗಳ ಒಳಗಡೆ 500 ರೂಪಾಯಿ ಹೋಗ್ಬೋದು ಅಂತ ನಾವು ನಿರೀಕ್ಷೆ ಮಾಡ್ತಾ ಇದೀವಿ. ಅಂದ್ರೆ 6 ತಿಂಗಳ ಒಳಗೇನೆ 500 ರೂಪಾಯಿಗೆ ಹೋಗುತ್ತೆ, ವರ್ಷ ಅಲ್ಲ. ವರ್ಷ ಆದ್ರೆ ಮೋರ್ ದೆನ್ ಡಬಲ್ ಆಗ್ಬಿಡುತ್ತೆ ಹಾಗಾದ್ರೆ. ಹೌದು, ವರ್ಷಕ್ಕೆ ಗೋಲ್ಡ್ 20,000 ಹೋಗುತ್ತೆ. ಚಿನ್ನ ಈಗ ಏನ್ 15,000ಕ್ಕೆ ಮುಟ್ಟಿದೆ 24 ಕ್ಯಾರೆಟ್, 14,600 ರೂಪಾಯಿ, 700 ರೂಪಾಯಿ, 800 ರೂಪಾಯಿ ನಿನ್ನೆ ಸಾಯಂಕಾಲ ಕ್ಲೋಸಿಂಗ್ ಆಗಿದೆ. 14,900 ವರೆಗೂ ಬಂದಿದೆ. ಅಂದ್ರೆ 15,000ಕ್ಕೆ ಬಂದಿದೆ. ಅದು ಇನ್ನೊಂದು 6 ಮಂತ್ಸ್ ಅಲ್ಲಿ 20,000 ಹೋಗ್ಬೋದು ಅಂತ ನಾವು ನಿರೀಕ್ಷೆ ಮಾಡ್ತಾ ಇದೀವಿ. ಬೆಳ್ಳಿ ಕೂಡ 500 ಹೋಗ್ಬೋದು ಅಂತ ನಿರೀಕ್ಷೆ ಮಾಡ್ತಾ ಇದೀವಿ. ಕಡಿಮೆ ಆಗುವ ಸಾಧ್ಯತೆಗಳು ಭಾರಿ ಕಡಿಮೆ ಇದೆ. ಕಡಿಮೆ ಆಗುತ್ತೆ ಅಂತ ನಾನು ಹೇಳೋದೇ ಇಲ್ಲ. ಓಕೆ, 3 ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಎಲ್ಲ ಹೂಡಿಕೆದಾರರು ಮತ್ತು ಹೂಡಿಕಾ ತಜ್ಞರು ಹೇಳ್ತಾ ಇರೋದು ದುಂಬಾಲು ಬಿದ್ದು ಕೊಂಡುಕೋಬೇಡಿ, ಈಗ ನಿಮಗೆ ಅನಿವಾರ್ಯತೆ ಅವಶ್ಯಕತೆ ಇದ್ರೆ ಕೊಂಡುಕೊಳ್ಳಿ ಅಂತ. ಆದರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗೂ ಕೂಡ ಈಗ ರೈಟ್ ಟೈಮ್ ಅಂತ ಶರವಣ ಅವರು ಹೇಳ್ತಾ ಇದ್ರು. ಈ ವರ್ಷದ ಮಿಡ್ವರೆಗೆ ಬೆಳ್ಳಿ 500 ರೂಪಾಯಿ ತಲುಪಬಹುದು, ಚಿನ್ನ 20,000 ಪರ್ ಗ್ರಾಮಿಗೆ ಹೋಗಬಹುದು ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಹೂಡಿಕೆ ಮಾಡಬೇಕು ಅನ್ನೋರಿಗೆ ಬಹುಶಃ ಇದು ಸರಿಯಾದ ಸಮಯ ಅನ್ನೋದು ಹಲವರ ಹೇಳಿಕೆಯಾಗಿದೆ. ಇದರೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.